ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ SCPPSP ಹಣವನ್ನು ಆ ಜನಾಂಗ ವಾಸ ಮಾಡದೆ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಎಸ್ಟಿಮೇಟ್ ಪ್ರಕಾರ ಅಲ್ಲಿ CC ರಸ್ತೆ ಆಗಲಿಲ್ಲ. ನನಗೆ ಗೊತ್ತಿದ್ದಂಗೆ 7-8 ಇಂಚು ಹಾಕಬೇಕಾಗಿತ್ತು. ಅಲ್ಲಿ 1 ಇಂಚು 1.5 ಇಂಚು ಕಾಂಕ್ರೀಟ್ ಹಾಕಿದ್ದಾರೆ. ಅದಕ್ಕೂ ಕ್ಯೂರಿಂಗ್ ಇಲ್ಲ, ಪ್ರೊಫೆಷನಲ್ ಸರಿ ಇಲ್ಲ, ಎಲ್ಲ ಆಗಲೇ ಬಿರುಕು ಬಿಟ್ಕೊಂಡು ಎದ್ದೋಗಿದೆ. ನೀವು ಈಗ ಆಲ್ರೆಡಿ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀರಿ. ಅಲ್ಲೆಲ್ಲ ನೋಡ್ತಾ ಇದ್ರೆ ಗ್ರಾಮಸ್ಥರಿಗೆ ನೊಂದು ಇವತ್ತು ಬಹಿರಂಗವಾಗಿ ಬೀದಿಗಿಳಿದು ಇದು ಎಲ್ಲರ ಗಮನಕ್ಕೆ ತರಬೇಕು. ಸರ್ಕಾರದ ಹಣ ದುರುಪಯೋಗ ಆಗ್ತಾಯಿದೆ, ಎಲ್ಲರೂ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ ದುರುಪಯೋಗ ಆಗಬಾರ್ದು, ಅದು ಯಾವ್ಯಾವ ವರ್ಗಕ್ಕೆ ಸೇರಬೇಕು ಅದಕ್ಕೆ ಸೇರಬೇಕಾಗಿರೋದನ್ನು ಸೇರಿಸಲಿಲ್ಲ. ಇಲ್ಲಿ ಅಕ್ರಮ ಸಾರ್ವಜನಿಕರಿಗೆ ಹಗಲು ದರೋಡೆ ಆಗ್ತಾಯಿದೆ ಅನ್ನುವಂಥದ್ದು ಸಾರ್ವಜನಿಕರ ದೂರು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಂದು ಗ್ರಾಮದಲ್ಲಿ ಭೇಟಿ ಕೊಟ್ಟಾಗ ಅದು ನಿಜ ಅನ್ನಿಸ್ತು. ನಾವು ನೋಡಿದ್ವಿ, ನೀವು ನೋಡಿದ್ದೀರಿ. ನಾನು ತಕ್ಷಣ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದೆ. ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ ಹಣ ಅಂತ ಒಪ್ಕೊಂಡಿದ್ದಾರೆ. ಎಸ್ಟಿಮೇಟು ತಗೊಂಬಂದು ನಾವು ಕೇಳಿದ್ದೀವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವರು ನಮ್ಗೆ ತಂದು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಗಿನ್ನೂ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಸರ್ಕಾರ SC/ST ಹಣ ಸುಮಾರು ಕಳೆದ 3 ವರ್ಷಗಳಿಂದ 40-45 ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡಿ ಅವ್ರು ಕೊಟ್ಟಂಥ ಗ್ಯಾರಂಟಿಗಳು ಡೈವರ್ಟ್ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಇಡೀ ದೇಶ ನೋಡ್ತಾ ಇದೆ, ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಾವು ಅನೇಕ ಬಾರಿ ರಾಜ್ಯದಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದೀವಿ. SC/ST ಹಣ ಅವ್ರಿಗೆ ಮೀಸಲಿಡಬೇಕು, ಅವ್ರಿಗೊಂದು ಅಸೆಟ್ ಕ್ರಿಯೇಟ್ ಆಗಬೇಕು, ಆ ಮೂಲಕ ಅವರ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅಂತೇಳಿ ನಾವು ಅನೇಕ ಬಾರಿ ನಮ್ಮ ಪಕ್ಷದ ವತಿಯಿಂದ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಈ ಸರ್ಕಾರ ಅದನ್ನು ಯಾವುದಕ್ಕೂ ಕೂಡ ಕಿವಿಗೊಡದೆ ಆ ಕಡೆ ಗಮನ ಹರಿಸದೆ ರಾಜಾರೋಷವಾಗಿ ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಅದೊಂದು ಕಡೆ ನಮ್ಮ ಹೋರಾಟ ಆದರೆ ಅಲ್ಲಿ ಸ್ವಲ್ಪ ಹಣ ತರ್ತಾ ಇದ್ದಾರೆ ಇವತ್ತು. ಯಾಕಂದರೆ ರಾಜ್ಯ ಸರ್ಕಾರದಲ್ಲಿ ಖಜಾನೆಯಲ್ಲಿ ಹಣ ಇಲ್ಲ. ಇವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗೆ ಆಗಿದ್ದ ಸಂದರ್ಭದಲ್ಲಿ ಕೊಟ್ಟಂಥ ಗ್ಯಾರಂಟಿ 55,000 ಕೋಟಿ. ಈಗ ಬಂದಂಥ ಮುಖ್ಯಮಂತ್ರಿ ಕೊಟ್ಟಿದ್ದು ಸುಮಾರು 40,000 ಕೋಟಿ ಆಗಿದೆ. ಒಟ್ಟು ಹತ್ತತ್ರ 1 ಲಕ್ಷ ಕೋಟಿ ಬೇಕು. ಎಲ್ಲಿದೆ? ಇಲ್ಲ. ಆದರೂ ಅಲ್ಲಿ ಸ್ವಲ್ಪ ಇರ್ತಕ್ಕಂಥ ಹಣನ ತಂದು ಈ ರೀತಿ ಯಾರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಹಣವನ್ನು ಅವ್ರಿಗೆ ಉಪಯೋಗ ಮಾಡದೆ ಬೇರೆ ಕಡೆ ಅದನ್ನು ಡೈವರ್ಟ್ ಮಾಡಿ ಅವ್ರ ಇಚ್ಛಾನುಸಾರ ಇದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ? ಹಾಗಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಕಾಲೋನಿ ಅಭಿವೃದ್ಧಿಗೆ ಅವರ ಯೋಗಕ್ಷೇಮಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ಈ ರೀತಿ ಪೋಲ್ ಮಾಡಿದ್ರೆ ಹಾಗಾದರೆ ಅವ್ರ ವಿರುದ್ಧ ಯಾವ ಕೇಸ್ ಹಾಕಬೇಕು ಅಂತೇಳಿ ಸಾರ್ವಜನಿಕರು ತೀರ್ಮಾನ ಮಾಡಬೇಕು. ಇದು ಹಗಲು ದರೋಡೆ ಆಗ್ತಾಯಿದೆ. ಈ ಸರ್ಕಾರ ಬಂದಾದ ಮೇಲೆ ಈ ಕ್ಷೇತ್ರದಲ್ಲಿ ಶಾಸಕರು ಎಷ್ಟರ ಮಟ್ಟಿಗೆ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥವರು ಅವರೇ ಈ ಜನಾಂಗದವರು, ಅವ್ರಿಗೆ ಇಷ್ಟು ಕನಿಕರ ಕಾಳಜಿ ಇಲ್ಲ ಅಂತ ಹೇಳಿದಾಗ ಯಾರನ್ನ ಮೆಚ್ಚಿಸೋಕ್ಕೆ ಹೇಳ್ರಿ? ಅಧಿಕಾರ ಶಾಶ್ವತ ಏನು? ಅದೊಂದು ಇಲ್ಲಿ ನೋಡಿ, ನಾವು ನಿಂತ್ಕೊಂಡು ಇದು ನೋಡ್ತಾ ಇದ್ದೀವಿ. ಈ ಜಾಗ, ಈ ಮಾವಿನ ತೋಪು ಇರ್ತಕ್ಕಂಥದ್ದು ಇದೆಲ್ಲ ನಾನು ಶಾಸಕರಾಗಿದ್ದಾಗ, ನಮ್ಮ ತಾಯಿಯವರು ಶಾಸಕರಿದ್ದಾಗ ಗ್ರಾಮಸ್ಥರು ಎಲ್ಲರೂ ಕೂಡ, ನಮ್ಮ ಮುಖಂಡರು ಮಂಜುನಾಥರು, ರಾಮಣ್ಣವರು, ನಾಗಪ್ಪಣ್ಣವರು, ಇನ್ನೂ ಅನೇಕ ಜನ ಮುಖಂಡರುಗಳು, ನಮ್ಮ ಆನಂದವರು, ಇವರೆಲ್ಲರೂ ಹೋರಾಟ ಮಾಡಿ ಕೋರ್ಟ್ಗಳು ಸುತ್ತಿ ಸಾರ್ವಜನಿಕ ಉಪಯೋಗಕ್ಕೆ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತೇಳಿ 3 ಎಕರೆ 5 ಗುಂಟೆ ಜಾಗ ಇದೆ. ಅದರಲ್ಲಿ ನಮ್ಮ ಬಾಬು ಇಲ್ಲಿದ್ದಾರೆ, ನಮ್ಮ ಮುಖಂಡರು ದೊಡ್ಡ ಮನಸ್ಸು ಮಾಡಿ ಅವರಿದ್ದಂಥ ಪೊಸಿಷನಲ್ಲಿ ನಮಗೆ ಸಬ್ಸ್ಟೇಷನ್ ಮಾಡೋಕ್ಕೆ ಬಿಟ್ಕೊಟ್ರು. ಈ ಭಾಗದಲ್ಲಿ ಎಲ್ಲೂ ಸಬ್ಸ್ಟೇಷನ್ ಇರಲಿಲ್ಲ. ದೊಡ್ಡ ಬೇಡಿಕೆ 5-6 ಪಂಚಾಯತಿಯವರು. ನಾವು ಅವ್ರನ್ನ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಬಿಟ್ಕೊಟ್ರು ಸಾರ್ವಜನಿಕ ಉಪಯೋಗಕ್ಕೆ. ಇವತ್ತು ಅದು ಕೆಲಸ ಮಾಡ್ತಾಯಿದೆ, ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ. ಇನ್ನು ಉಳಿದ ಜಾಗ ಸಾರ್ವಜನಿಕ ಉಪಯೋಗಕ್ಕೆ ಆಗಬೇಕಲ್ಲ. 2 ಎಕರೆ 5 ಗುಂಟೆ ಏನಾಗಿದೆ? 10 ಸೈಟ್ ಮಾಡ್ಕೊಂಡಿದ್ದಾರೆ ಒಬ್ಬನೇ. ಇದರಲ್ಲಿದೆ ದಾಖಲೆಗಳು ನೋಡ್ರಿ. ಇದು ಯಾರು ಕೊಟ್ಟಿದ್ದು? ಸೀಲ್ ನಮ್ದ? ಈ ಫಾರ್ಮೆಟ್ ನಮ್ದೇನಲ್ಲ. ಈ ಪಂಚಾಯತಿ ಇರ್ತಕ್ಕಂಥ PDO ಮತ್ತು ಗ್ರಾಮ ಸಹಾಯಕರು ಯಾರು ಇದ್ದಾರೆ ಗೊತ್ತಿಲ್ಲ. ಇದಕ್ಕೆ ಯಾರ್ಯಾರು ಕುಮ್ಮ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಈ ರೀತಿ ಅಕ್ರಮವಾಗಿ ಡಿಮ್ಯಾಂಡ್ ರಿಜಿಸ್ಟ್ರಲ್ಲೂ ಬರೆಯೋಕ್ಕೆ ಅಧಿಕಾರ ಇಲ್ಲ ಅವರಿಗೆ. ನನಗನ್ಸುತ್ತೆ 2015 ಮುಂಚೆ ಇತ್ತೇನೋ, ಅಲ್ಲಿಂದ ಈಚೆಗೆ ಯಾವುದೂ ಇಲ್ಲ ಅಂತ ಕಾಣ್ತದೆ. ಆದರೆ ಡಿಮ್ಯಾಂಡ್ ರಿಜಿಸ್ಟ್ರಲ್ಲಿ ಬರೆಯೋಕ್ಕೆ ಅಧಿಕಾರ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಠಾಣಾ ಜಾಗವನ್ನು 180 ಈ ರೀತಿ 10 ಸೈಟ್ಗಳನ್ನು ಒಬ್ಬರೇ ಮಾಡ್ಕೊಂಡಿದ್ದಾನೆ. ಯಾರು ಈ ಊರಿಗೆ ಏನು ದೊಡ್ಡ ಪಟೇಲನ ಯಾವನ್ರಿ ಇವನಿಗೂ 10 ಸೈಟ್ ಕೊಡೋದಕ್ಕೆ ಯಾರು ಅಧಿಕಾರ ಕೊಟ್ಟವರು? ಹಾಗಾದರೆ ಈ ಕ್ಷೇತ್ರ ಶಾಸಕರು ಏನು ಮಾಡ್ತಾ ಇದ್ದಾರೆ? ಇದನ್ನು ಯಾರು ಕೇಳಬಾರ್ದಾ?
ಗ್ರಾಮಸ್ಥರು ಉಪಯೋಗಕ್ಕೆ ಬೇಕು, ನಿರಾಶ್ರಿತರಿಗೆ ನಿವೇಶನ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ PDOನ ಕೋರ್ಟ್ಗೆ ಅಟೆಂಡ್ ಮಾಡಿಸಲ್ಲ, EOನ ಕೋರ್ಟ್ಗೆ ಅಟೆಂಡ್ ಮಾಡಿಸಲ್ಲ, ಅಲ್ಲಿ ಆಬ್ಸೆಂಟ್ ಆಗೋದು. ಇಲ್ಲಿ ಯಾರಿಗೆ ಅನುಕೂಲ ಆಗಬೇಕಂತ ಉದ್ದೇಶ ಇತ್ತು ಅಲ್ಲಿ ಆಬ್ಸೆಂಟ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಡಿಗ್ರಿ ಆಗೇ ಆಗುತ್ತೆ. ಹೋಗಲಿಲ್ಲ, ಅಧಿಕಾರಿಗಳು ಬೇಕಂತಲೇ ಕೋರ್ಟ್ಗೆ ಹಾಜರಾಗದೆ ಡಿಗ್ರಿ ಆಗಿದೆ ಅಂದಮೇಲೆ ಇದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಹೊಣೆ ಅಂತೇಳಿ ನಾನು ಹೇಳ್ತೀನಿ. ಮಾಡಲಿ, ನಾನು ಕೇಳ್ತಾ ಇರೋದು ತಪ್ಪ? ನನಗೆ ಕೇಳ್ತಾ ಇದ್ದೀನ ಇಲ್ಲ ನಮ್ಮ ಮುಖಂಡ್ರಿಗೆ ಒಂದು 10 ಎಕರೆ ಯಾರನ್ನ ಬರ್ಕೊಂಡಂತ ಬಂದಿದ್ದೀನಿ ನಾನು? ಜನರಿಗೆ ಉಪಯೋಗ ಆಗಲಿ. 2 ಎಕರೆ 5 ಕುಂಟೆ ನೀವು 20-30 ಸೈಟ್ ಕೊಟ್ಟರು 100 ಜನ 150 ಜನಕ್ಕೆ ಇಲ್ಲಿ ಮನೆಗಳಾಗ್ತದೆ. ಯಾರಿಗೆ ಮನೆ ಇಲ್ವೋ ಅವ್ರಿಗೆ ಮನೆ ಆಗುತ್ತೆ, ಬದುಕ್ತಾರೆ. ಸೂರು ಇಲ್ದವ್ರು ಸೂರಾಗುತ್ತೆ. ಇದು ಮಾಡಬೇಕಾಗಿರೋ ಕೆಲಸ. ಒಬ್ಬನಿಗೆ 10 ಸೈಟು 180 ಕೊಟ್ಬಿಟ್ರೆ ಏನ್ರಿ ಇದು? ಯಾರ್ದಿದು? ಸರ್ಕಾರದ ಆಸ್ತಿ. ಗ್ರಾಮಠಾಣ ಸಮುದಾಯ ಭವನ ಕಟ್ಟಿದ್ದೀರಾ, ಸ್ಕೂಲ್ ಕಟ್ಟಿದ್ದೀರಾ, ಆಸ್ಪತ್ರೆ ಕಟ್ಟಿದ್ದೀರಾ, ಇಲ್ಲ ಮಕ್ಕಳು ಆಟ ಆಡೋಕ್ಕೆ ಮೈದಾನ ಏನೋ ಮಾಡಿದ್ದೀರಾ? ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದು. ಈ ಆಸ್ತಿನ ನುಂಗಿ ನೀರು ಕುಡಿಯೋದಕ್ಕೆ ಇದಕ್ಕೆ ಮೂಲ ಕಾರಣಕರ್ತರು ಈ ಕ್ಷೇತ್ರದ ಶಾಸಕರು. ಅವು ನಾನಲ್ಲ ಅಂತ ಹೇಳಿದ್ರೆ ಕೂಡಲೇ ಅಧಿಕಾರಿಗಳನ್ನ ಕೋರ್ಟ್ಗೆ ಹಾಜರು ಮಾಡೋಕ್ಕೆ ಹೇಳ್ರಿ. ಈ ಕ್ಷೇತ್ರದ ಶಾಸಕರು ಇದನ್ನು ಉಳಿಸ್ಲಿ, ಆವಾಗ ಅವರು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಈ ವಿಷಯದ ಬಗ್ಗೆ ನಾನು ಒಪ್ಕೊಳ್ತೀನಿ. ಇದೊಂದು ಸವಾಲು ಶಾಸಕರಿಗೆ. ಯಾರು ಕೇಳಲ್ಲ ಮಾಡಲ್ಲ. ಈ ಕ್ಷೇತ್ರದಲ್ಲಿ ಆಳೂರನ್ನು ಉಳಿದೋನೆ ಗೌಡ ಅಂತ ಹೇಳ್ಬಿಟ್ಟು ಇಷ್ಟ ಬಂದ ಸರ್ಕಾರ ಅಧಿಕಾರ ಮಾಡ್ತೀರಾ? ಇಲ್ಲಿ ಯಾರು ಕೇಳಲೇಬಾರ್ದಾ? ಅವ್ರನ್ನ ಕೇಳಿದ್ರೆ ಅವ್ರನ್ನ ಫೋನ್ಗಳು ಮಾಡಿ, ಕೋಲಾರಿಂದ ಫೋನ್ಗಳು, ದೌರ್ಜನ್ಯ ಏನು ಮಾಡ್ತೀರಾ ಹೆಂಗೆ ಮಾಡ್ತೀರಾ? ಕೆಲವು ಮೀಡಿಯಾದವರು ಇರೋಂಥ ವಿಷಯಗಳನ್ನ ಸಾರ್ವಜನಿಕವಾಗಿ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಮಾಡೋದು. ನೀನು ಹೆಂಗೆ ಟೆಲಿಕಾಸ್ಟ್ ಮಾಡ್ತೀಯಾ, ಹೆಂಗೆ ಅದನ್ನು ವೈರಲ್ ಮಾಡ್ತೀಯ ಅಂತೇಳಿ ಅವ್ರೇನು ಅವ್ರ ಮನೆದ ಮಾಡ್ತಾವ್ರೆ, ಅವ್ರ ಸ್ವಂತಕ್ಕೆ ಮಾಡ್ಕೊತಾವ್ರೆ. ಹಂಗಾದ್ರೆ ಇದು ಅನ್ಯಾಯ ಅಲ್ವಾ? ಅಲ್ಲಿ ರಸ್ತೆ ಹಾಕಿರೋದು ಅನ್ಯಾಯ ಅಲ್ವಾ? ಈ ರೀತಿ ಎಲ್ಲ ಪಂಚಾಯತಿಲಾಗಿದೆ. ಇದಿಷ್ಟೇ ಅಲ್ಲ, ಇಡೀ ಕ್ಷೇತ್ರದಲ್ಲಿ 100 ಕೋಟಿ ಅಕ್ರಮ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹಂತವಾಗಿ ಬಿಡುಗಡೆ ಮಾಡ್ತೀವಿ, ದಾಖಲೆ ಸಮೇತ. ಸುಮ್ಮನೆ ನಾವು ದಿನ ಮೈಕ್ ಹಿಡ್ಕೊಂಡು ನಿಮ್ಮ ಬಗ್ಗೆ ನಾವು ಮಾತಾಡೋಕೆ ಹೋಗೋದಿಲ್ಲ. ಜನರ ಪರವಾಗಿ ಕೆಲಸ ಮಾಡ್ತೀವಿ. ಎಲ್ಲಿ ಅಕ್ರಮ ಆಗಿದೆಯೋ, ಎಲ್ಲಿ ಜನರಿಗೆ ಅನ್ಯಾಯ ಆಗಿದೆಯೋ ಅಲ್ಲಿ BJPಯವರು ಇರ್ತಾರೆ, BJP ಕಾರ್ಯಕರ್ತರು ಇರ್ತಾರೆ. ಯಾರೂ ಕೇಳೋದಿಲ್ಲ ಅಂತೇಳಿ ನೀವೇನು ತಿಳ್ಕೊಳಕ್ಕೆ ಹೋಗಬೇಡಿ. ನೀವು ಮಾಡಿರ್ತಕ್ಕಂಥ ಎಲ್ಲ ಅಕ್ರಮಗಳ ದಾಖಲೆಗಳನ್ನು ನಾವು ಕ್ರೋಢೀಕರಣ ಮಾಡ್ತಾ ಇದ್ದೀವಿ. ಜನರ ಬಳಿ ಎತ್ಕೊಂಡು ಹೋಗ್ತೀವಿ. ನಾವು ಹೇಳ್ತೀವಿ ಸ್ವಾಮಿ, ಕಾಂಗ್ರೆಸ್ ಮುಖಂಡಗಳನ್ನೇ ಕೇಳ್ತೀವಿ, ನೀವು ರಾತ್ರಿ ಆಗಲೂ ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸಿದ್ರಲ್ಲ, ನಿಮ್ಗೆ ನ್ಯಾಯ ಸಿಗ್ತಾ ಇದೆಯಾ ಅಂತ ನಾನು ಕೇಳ್ತೀನಿ. ಒಬ್ಬ BJP ಮುಖಂಡನಾಗಿ ಸಿಗ್ತಾ ಇದೆಯಾ? ನೀವು ಹೋಗ್ಬೇಕು ಅಲ್ಲಿಗೆ, ಕೋಲಾರಕ್ಕೆ. ಎಂಥ ದುರ್ದೈವ ರೀ ನಮ್ಮ ಕ್ಷೇತ್ರಕ್ಕೆ. ಆದರೆ ನಾವು ನಮ್ಮ ತಾಯಿಯವರು ಶಾಸಕರಾಗಿದ್ದಾಗ ಬಂಗಾರಪೇಟೆಗೆ, ಕೋಲಾರ್ಗೆ, ಮುಳಬಾಗಿಲಿಗೆ, ಶ್ರೀನಿವಾಸಪುರಕ್ಕೆ, ಮಾಲೂರಿಗೆಲ್ಲ ನಾವು ಹೋಗಿ ನೀವು ಲೆಟ್ರೇಟ್ಗೆ ಕೆಲಸಗಳಿಗೆ ಹೋಗಿ ಕಾಯ್ತಾ ಇದ್ರೆ ನಾವು ಯಾವತ್ತೂ ಆ ರೀತಿ ತೊಂದರೆ ಮಾಡಲಿಲ್ಲ. ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೀವಿ. ಆದರೆ ನೀವು ಏಕಪಕ್ಷೀಯವಾಗಿ ನಿಮ್ಗೆ ಯಾರಿಗೆ ಬೇಕೋ ಅವ್ರು ಕೆಲಸ ಮಾಡಬೇಕು. ಅದು ಇಚ್ಛಾನುಸಾರ ನಿಮ್ಗೇನು ಅನಿಸುತ್ತೋ ಹಂಗೆ ಮಾಡೋದು. ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಳ್ಳೋದು, ಸರ್ಕಾರದ ಹಣನ ಲೂಟಿ ಮಾಡೋದು. ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಕೂಡಲೇ ಸರ್ಕಾರದ ಆಸ್ತಿ ಉಳಿಸೋದಕ್ಕೆ ಯಾವ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯೋ ಆ ಕೋರ್ಟಲ್ಲಿ ಕೇಸ್ ದಿನ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಹೋಗಿ ಅಟೆಂಡ್ ಆಗಬೇಕು. ಇರ್ತಕ್ಕಂಥ ದಾಖಲೆಗಳನ್ನು ಅಲ್ಲಿ ಕೋರ್ಟಿಗೆ ತಿಳಿಸ್ಬೇಕು. ಕೋರ್ಟಿಗೆ ಸರ್ಕಾರಿ ವಕೀಲರ ಮೂಲಕ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅದನ್ನು ಮಾಡಿದೆ ನೀವು ಯಾರಿಗೋ ಒಬ್ಬನಿಗೆ ಲಾಭ ಆಗೋದಕ್ಕೆ ನೀವು ಬಿಟ್ಟಿದ್ದೀರಲ್ಲ. ಸ್ಟೇ ಆಗಿದೆ, ಆಯಿತು, ಸ್ಟೇ ಆಗಲಿ. ಅದನ್ನು ವಜಾ ಮಾಡಿಸೋದಕ್ಕೆ ಇದೇನು ಯಾರನ್ನ ವ್ಯಕ್ತಿಗಳು ಗಲಾಟೆ ಮಾಡ್ಕೊಂಡಿರೋದಾ, ದಾಯಾದಿಗಳು ಗಲಾಟೆ ಮಾಡ್ಕೊಂಡಿರೋದಾ? ಇದು ಇಲ್ಲ ಸ್ವಂತ ಜಮೀನು ಗಲಾಟೆ ಮಾಡ್ಕೊಂಡು ಅಣ್ಣ ತಮ್ಮಂದ್ರ ಗಲಾಟೆನಾ? ಸರ್ಕಾರದ ಆಸ್ತಿ ಸರ್ಕಾರದ ಉಳ್ಸೋಕ್ಕಾಗಲ್ಲ ಅಂದರೆ ಇನ್ಯಾರು ಕೆಲಸ ಮಾಡ್ತೀರಿ ನೀವು? ಯಾರು ಕೆಲಸ ಮಾಡ್ತೀರಿ ಹೇಳ್ರಿ? ನಾನು ಹೇಳಿದ್ದೀನಲ್ಲ, ಇದೊಂದು ಸವಾಲು. ಸರ್ಕಾರದ ಆಸ್ತಿನ ಉಳಿಸೋದಕ್ಕೆ ಶಾಸಕರು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದಾದರೆ ತಕ್ಷಣ ಅಧಿಕಾರಿಗಳನ್ನ ಕೋರ್ಟ್ಗೆ ಹಾಜರಿಸಿ ಮಾಡಿ. ಅವ್ರು ಯಾರು 10 ಸೈಟ್ ಒಬ್ಬನಿಗೆ ಆಗಿದೆ ಅಲ್ಲ ಅದನ್ನು ಮುಟ್ಕೋಲ್ ಹಾಕ್ಕೊಂಡು ಈ ಗ್ರಾಮಸ್ಥರ ಉಪಯೋಗಕ್ಕೆ ಮೀಸಲಿರಲಿ, ಆಗ ನಾವು ಒಪ್ಕೊತೀವಿ. ಅದೇನು ಇಲ್ದಿರ ನಿಮ್ಮ ಚೇಲಗಳು ನಿಮ್ಮ ಬಾಲ ಹಿಡ್ಕೊಂಡು ಹಿಂದೆ ಸುತ್ತೋರು ನಿಮ್ಗೆ ಜೈಕಾರ ಹಾಕ್ಕೊಂಡಿರೋರಿಗೆ ನೀವು 10 ಸೈಟ್ ಅಂದ್ರೆ 10 ಕತ್ತು, ಅದು 180 ಯಾರಪ್ಪನ ಆಸ್ತಿ ಇದು? ಮಾಡಿ. ಮುಂದಿನ ದಿನಗಳಲ್ಲಿ ಬೇರೆ ವಿಷಯಗಳು ಎತ್ಕೊಂಡು ಮಾಧ್ಯಮದ ಮೂಲಕ ಜನರ ಮುಂದೆ ಬರ್ತೀನಿ. ನಮಸ್ಕಾರ.